ಬೈಕ್ ಯಾರಿಗೆ? ಇದು ನಿಮ್ಮಿಬ್ರಿಗೂ ಸೇರಿದ್ದು. ಇನ್ಮೇಲೆ ಕಾಲೇಜಿಗೆ ನೀವಿಬ್ರು ಒಟ್ಟಿಗೆ ಹೋಗ್ಬೇಕು, ಒಟ್ಟಿಗೆ ಬರ್ಬೇಕು. ಅರ್ಥ ಆಯ್ತಾ? ಅಮ್ಮ, ಈ ಬೈಕು ಪೆಟ್ರೋಲ್ ಡೀಸೆಲ್? ಸೀಮೆಣ್ಣೆ. ಪೆಟ್ರೋಲ್ ಕಣೋ. ಯಾಕೆ? ಪೆಟ್ರೋಲ್ ಮೇಲೆ ಜಾಸ್ತಿ ಹಾಕಿದ್ಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅದೆಲ್ಲ ನಿನ್ಗೆ ಯಾಕೋ? ಡೀಸೆಲ್ಲೋ ಪೆಟ್ರೋಲ್ ನಾವ್ ಹಾಕ್ಸದ್ ಬರೀ 50 ರೂಪಾಯಿಗೆ ಅಷ್ಟೇ. ಸುಮ್ನೆ ಹೇಳನಪ್ಪ, ಹೇಳೋದು ತಪ್ಪ. ಬರಲ್ಲ ಸುಮ್ನೆ. ಲವ್ ಇಳಿಯ ಕೆಳಗೆ. ಯಾಕೋ ನಿಂತ್ಬಿಟ್ಟೆ ನಿನ್ನ ಬಸ್ ಹತ್ಸಕ್ಕೆ. ಅಮ್ಮ ಒಟ್ಟಿಗೆ ಹೋಗಿ ಒಟ್ಟಿಗೆ ಬಂದಳಪ್ಪ, ಅದನ್ನೇ ನಾನು ಮಾಡ್ತಾ ಇರೋದು. ಇವಾಗ ಇಲ್ಲಿ ಬಿಟ್ಟಿದ್ದೀನ, ಕಾಲೇಜ್ಗೆ ಹೋಗು, ಸಾಯಂಕಾಲ ಇಲ್ಲಿಗೆ ಬಾ, ಪಿಕಪ್ ಮಾಡ್ತೀನಿ. ಅಮ್ಮನಿಗೆ ನನ್ನ ಹೇಳಿದ್ರೆ ಲೇ, ಒಂದು ಕೆಲಸ ಮಾಡು, ಗಾಡಿ ತಗೊಂಡು ಕಾಲೇಜ್ ಹತ್ರ ಬಾ. ನನಗೊಂದು ಸ್ವಲ್ಪ ಪಿಕಪ್ಪಿಂಗ್ ಕಾರ್ಯಕ್ರಮ ಇದೆ, ಟಿಕಾಯಿಸ್ಕೊಂಬನ್ನು. ಅಕ್ಕ ನಂಗೆ ಗಾಡಿ ಓಟ್ನಕ್ ಮನಲ್ವಲ್ಲಪ್ಪ. ಅಲ್ಲಿದೆ ನಮ್ದಕ್ಕೆ ಮೆಹಬೂಬಾ. ಹಾಯ್. ಓ ಹಾಯ್, ನೀವೇನಿಲ್ಲಿ? ನಾವು ಡೈಲಿ ಬಸ್ಸಲ್ಲಿ ಓಡಾಡೋದು. ನಮ್ಮ ಮಮ್ಮಿ ತುಂಬಾ ಸ್ಟ್ರಿಕ್ಟು. ಬಸ್ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಬಸ್ಸಲ್ಲಿ ಹೋಗ್ಬೇಕು, ಬಸ್ಸಲ್ಲೇ ಬರ್ಬೇಕು, ಇಲ್ಲಾಂದ್ರೆ ಬೈತಾರೆ. ಓಕೆ, ಆಕ್ಚುಲಿ ನಾನೇ ನಿಮ್ಮನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಯಾಕೆ ತಿರ್ಗಿ ಯಾವ್ದೋ ಟ್ಯಾಬ್ಲೆಟ್ ಮೇಲೆ ಕವಿತೆ ಬರ್ದಿದ್ದೀರಾ? ಇಲ್ಲಪ್ಪ, ಆಕ್ಚುಲಿ ಆ ರಾಸ್ಕಲ್ ಸತ್ಯಂಗೆ ಹೊಡೆದ್ರಂತೆ. ಹೌದು, ಒಳ್ಳೇದಾಯ್ತು. ಮತ್ತೆ ಅವ್ನು ನಿಮ್ ಬಗ್ಗೆ ಏನೋ ಅಂತಿದ್ದು, ಅದಕ್ಕೆ ಹೊಡೆದೆ. ಏನಂದ? ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬಿಡಿ. ಇನ್ಮೇಲೆ ಅವ್ನು ನಿಮ್ ತಂಟೆಗೆ ಬರಲ್ಲ ಬಿಡಿ. ಯಾಕೆ? ನಾವಿದ್ವಲ್ಲ ನಿಮ್ ಜೊತೆ. ನೀವು ತುಂಬಾ ಚೆನ್ನಾಗಿರ್ತೀರಪ್ಪ. ನಾನೇ ಡವ್ ಅನ್ನು ನಂಗಿನ ಡವ್ ಇದ್ದಂಗೆ ಬಿಡು. ಏ ರಜನಿ, ರಜನಿ ನಿಂತ್ಕೊಲ್ಲ. ಲೋ ರಜನಿ, ನಿಂತ್ಕೊಲ್ಲ. ಇದೇನ ತೈಕಲ್ಲ ತಳ್ಕೊಂಬತ್ತಿದ್ಯಾ? ನೋ, ಈ ಸೈಕಲ್ ಅಲ್ಲಪ್ಪ, ಮೋಟ್ರ್ ಬೈಕು. ನಮ್ಮಮ್ಮ ಕೊಡ್ತೀನಿ ಅದು ಒತ್ತಾದು. ಏ ಮೋಟ್ರ್ ಬೈಕು ಓದ್ಕೊಂತಾನೆ ಹೋಗ್ಬೇಕು, ನೀನು ತಳ್ಕೊಂಡು ಹೋಗ್ತಿದ್ಯಾ? ನಾನು ಓಡ್ದಂಗ್ ಮನಮೇ ಅಲ್ಲಪ್ಪ. ಹೌದಾ? ಏ ಇದು ಅಪ್ಪು ಅಲ್ವಾ? ನಾನು ತಳ್ತೀನಿ, ನೀನು ಕುತ್ಕೋ. ನೋ, ಇದು ಅಪ್ಪಲ್ಲ ಕಣು, ಡೌನು. ಅವನೇ, ನೀನ್ ಕುತ್ಕೊಲ್ಲ, ನಾನು ತಳ್ತೀನಿ. ನೋಡ್ಕೊಂಡು ಕಳಬೇಕು. ತಳ್ತೀನಿ ಗಾಡಿ ತಳ್ತೀನಿ. ಇದನ್ನ ಲಾರಿಗೆ ಟ್ಯಾಚು ಹೊಡೆದು ಬಿಟ್ಟೆ. ಏ ರಜನಿ, ಮಾಡಿಸ್ತೀನಿ ಸರ್, ನಾಳೆ ರಿಲೀವ್ ಮಾಡಿಸ್ತೀನಿ ಸರ್. ನಾನೇನ್ ಕೊಡನೆ, ನೀವು ನನ್ ಗಾಡಿ ಅಡ್ಡ ಸಿಕ್ತಿನ್ನು. ನಟ್ ಮಾಡ ನನ್ ಗಾಡಿ ಮೇಲೆ ಕುತ್ಕೊಂಡು ಮಾಡ್ತಾ ಇದ್ರೆ ನೀವೇ ನೋಡಲ್ಲಿ ನಿಂತ್ಕೋಬೇಕಾಗಿತ್ತು. ತಗಿಲ ನಿಮ್ ಕೈ ನಾನೇ ತೆಗಿಬೇಕು. ನೀವೆಲ್ಲ ಇಲ್ಲ, ನನ್ ತಮ್ಮನ ಹತ್ರ ಇದೆ. ನಿನ್ ತಮ್ಮ ಡಿಎಲ್ ಇದ್ಮೇಲೆ ಬೈಕ್ ಅಂತ ಇರ್ಬೇಕಿತ್ತು. ಏನ್ ಮಾಡೋನು? ಎಲ್ಲ ಸಿಗುತ್ತೆ ನನಗೆ ಅನ್ಭವ ಆಗಲ್ಲ. ನನ್ನ ತಮ್ಮ ಏನು ಸಿಗಲ್ಲ, ಎಲ್ಲ ಅನ್ಭವ. ಕತಗಿತ್ತೆ ಹೋದ್ರು ಬೇಡ. ಡಿಎಲ್ ಇಲ್ಲ, RC ಬುಕ್ ಇಲ್ಲ, ಓವರ್ ಸ್ಪೀಡು, ಹೆಲ್ಮೆಟ್ ಹಾಕಿಲ್ಲ, ಹುಡಿಕ ಬಂದ್ ನನಗೆ ಕೂತ್ಬಿಟ್ಟಿದ್ಯಾ. ತಗಿಲ 2000 ರೂಪಾಯಿ. ಸರ್, ನಮ್ಮ ತಾಯಿಗೂ ಇಲ್ಲ ಸರ್. ಇನ್ನೊಂದು 2 ಮೊಟ್ಟೆ ಟಿಫನ್ ಮಕ್ಕಳಿದೆ. ಯಾಕೆಂದ್ರೆ ನಮ್ಮ ಕಾಲೇಜ್ ಏನು ಲಾರಿಗೆ ಡ್ಯಾಚು ಹೊಡೆದು ಬಿಟ್ಟು ಪ್ರೀತಿ ಮಾತ್ರ ಹತ್ರ ಮಾತಾಡ್ತಿದ್ದೀಯಾ? ಏನು ತಲೆನೋವಾ? ಅಲ್ಲ ಬರುತ್ತೇನೋ. ಆಮ್ಯಾಕ್ ಅಲ್ಲಪ್ಪ, ನೀನ್ ತರನಲ್ಲ ಬೈಕು, ಅದು ಬೈಕ್ ತಗೊಂಬ ಕುಂದ್ಬಿಟ್ಟೆ ಅವ್ರಿಗೆ ಇಲ್ಲಿ. ಹೌದಾ? ರೇ ಗೌಡ್ರೆ, ಏನ್ರಿ ಗಲಾಟೆ ಅಲ್ಲಿ? ಕಳಿಸ್ರಿ ಇಲ್ಲಿ ಸರ್. ಹೋಗಪ್ಪ, ಹೋಗ, ಸಾಬ್ರು ಕರೀತಾವ್ರೆ. ಏನ್ರಿ ಇದು? ಬನ್ರಿ ಇಲ್ಲಿ. ಗಾಡಿ ಸ್ಪೀಡ್ ಆಗಿ ಬಂದಿದ್ದಲ್ದೆ ನಮ್ ಗಾಡಿ ಗುದ್ದಿತೀರಾ ನೀವು? ಇಲ್ಲ ನಾನು ಅಂದೇ ತಪ್ಪಿಲ್ಲ. ನಮ್ಮಮ್ಮ ಒಂದು ಹೊಸ ಮೈಕ್ ಕೊಡ್ತಿದ್ರು, ನಂಗೆ ಓಡ್ತಕ್ ಬರಲ್ಲ ಸರ್. ನಮ್ಮ ತಾಯಣೆ ಗೊತ್ತಾ, ನನ್ನ ಪಾಡು ನಾನು ಮಾಡ್ತಾ ಇದ್ರೆ ಇವ್ನು ಕುತ್ಕೊಳ್ಳೋ ತಳ್ತೀನಿ ಅಂದ. ತೊಳೆಬಿಟ್ಟು ನೋಡಿ ಸರ್, ಬಂದು ಕುಂದ್ಬಿಟ್ಟೆ. ಅಷ್ಟೇ ಸರ್ ನಡೆದಿದ್ದು. ಒತ್ತೆ ಹತ್ತಿದ್ದೆ. ನಾಷ್ಟಾಗೆ ಕಾಸು ಕೊಡ್ಲಿ ಸರ್. ರೇ ಗೌಡ್ರೆ, ಏನ್ರಿ ಇದು? ಕಳಿಸ್ಕೊಡ್ರಿ ಇವ್ರನ್ನ. ಮನೆಗೆ ಓದ್ದು ಬಿಟ್ಟು ಅಕ್ಕ ಕೈಯಲ್ಲಿ ಅಮಲು ತಂದ ಮಕ್ಕಳಲ್ಲಿ ತಲೆನೋವು ಹೊಂಟೋಯ್ತು. ರಜನಿ, ಕಬ್ಬನ್ನು ಪಾಲಿಗೆ ಹೋಗಣ್ಣ, ಗಾದಿ ತಾತು ಮಾಡು. ಕಾಕನ ಕೋಟೆ ಕಳ್ಳ ಇದ್ದಂಗೆ ಅವನೇ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಏನದು? ಅಪಾಲಜಿ ಲೆಟರ್ ಸರ್. ನಾನು ನೋಡಿದ್ರೆ ನೀನು ನಗೋದು ಬಿಟ್ಟಿಲ್ಲ. ನೀನು ಬಿ ಸೀರಿಯಸ್. ಗುರು ಸಮಾನರಾದ ಪ್ರಿನ್ಸಿಪಲ್ ಪಾದಚರಣಗಳಿಗೆ. ಹಂಸಲೇಖ ಅವರೊಂದು ಹಾಡು ಬರೆದವ್ರೆ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಭೀಮನವರೊಂದು ಹಾಡು ಬರೆದವ್ರೆ. ತಪ್ಪು ಮಾಡೋದವ್ರು ಯಾರವ್ರೆ,
ತಪ್ಪೇ ಮಾಡದವರು ಎಲ್ಲವರೇ. ತಾವು ದಯವಿಟ್ಟು 2 ಹಾಡುಗಳನ್ನ ಕೇಳಿ ನನ್ನನ್ನ ಕ್ಷಮಿಸಿ. ಇಂತಿ ನಿಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ ಕಾಂತ. ನೀನು ನಮ್ಮ ಕಾಲೇಜಿನ ಹೆಮ್ಮೆಯ ವಿದ್ಯಾರ್ಥಿ. ಸರ್ BA ವಿದ್ಯಾರ್ಥಿ. ಹೇಯ್, ನಾನು ಈ 2 ಹಾಡನ್ ಕೇಳಿಲ್ವಾ? ಇಡಿಯಟ್! ಈ 2 ಹಾಡನ್ ಕೇಳಿ ನಿನ್ನ ಕ್ಷಮಿಸ್ಬೇಕಾ? ನಾನು ಹೇಳ್ತಾ ಇರೋದು ಹೆಮ್ಮೆ ವಿದ್ಯಾರ್ಥಿ ಎಲ್ಲವನು. ಸರ್ ಅವನು ಬಂದ ಸರ್ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಚಾಕೊಲೇಟು ಮೈ ಅಲ್ಲಿ ಮರಬೇಕಾಯ್ತಲ್ಲ, ಮೈ ಅಲ್ಲಿ ಯಾವ್ದ್ರಲ್ಲಿ? ಬೈಕಲ್ಲಿ ಹೇಯ್, ನಾನು ಅವನ್ನ ಕೇಳ್ತಾರ, ಸುಮ್ನೆ ನಿಂತ್ಕೋ. ಇಡಿಯಟ್! ಬೈಕಲ್ಲಿ ಬಂದ್ರೆ ಲೇಟ್ ಆಗುತ್ತೇನೋ? ನನ್ಗೆ ಮೈ ಬರಲ್ವಲ್ಲ, ನಾನು ಬಂದೆ, ಅದಕ್ಕೆ ಲೇಟ್ ಆಯ್ತು. ಆಹಾ, ಅಣ್ಣ ತಮ್ಮ ಇಬ್ರು ಜೀನಿಯಸ್ ಕಣ್ರಯ್ಯ. ಒಬ್ಬ ಬೈಕ್ ಇದ್ರು ತಳ್ಕೊಂಬರ್ತಾನೆ, ಇನ್ನೊಬ್ಬ ತಪ್ಪು ಮಾಡಿ ಪಿಕ್ಚರ್ ಆಡ್ ಬರ್ಕೊಂಬಂದು ಅಪಾಲಜಿ ಲೆಟರ್ ಕೊಡ್ತಾನೆ. ಹೇಯ್, ಇಬ್ರು ಮಾಡ್ರ ತಪ್ಪಿಗೆ ಹೋಗಿ ಗಾರ್ಡನ್ ಕ್ಲೀನ್ ಮಾಡಿ. ಗೆಟ್ ಔಟ್. ಓಕೆ ಸರ್. ಹೇಯ್, ಬರಲಿ. ನಾನು ನೋಡಿ ಯಾಕೆ ನಗ್ತೀಯ ಅಂತ ಹೇಳು. ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ ಸರ್. Get out. ನಾನು ಗಾರ್ಡನ್ ಕ್ಲೀನ್ ಮಾಡ್ಬೇಕು. ಇಲ್ಲ, ನಿಮ್ ತಾತ ಬಂದ್ ಮಾಡ್ತಾನೆ. ಹೋಗೋ. ಆಯ್ತು, ನೀವು ದೊಡ್ಡೋನ್ ಹೆಂಗೆ ಹೇಳ್ತೀನೋ ಹಂಗೆ ಹೇಳ್ತೀನಿ. ಬರ್ತೀನಿ ಸರ್. ಲವ್ ರಜನಿ, ಇಲ್ಲಿ ನೋಡಲೇ, ಬೇಕಾ ಇದೆಲ್ಲ? ಸ್ವಲ್ಪ ಹೊತ್ತು ಮಲ್ಕೊಂಡು ಮಾತಾಡೋಣ ಬಾ. ಹುಡುಗಿನ ಮುಂದೆ ಮಾನ ಮಾಡಿದ ಹೋಗ್ತೈತೆ, ಕೆಲಸ ಮಾಡ್ತಾನೆ ಇವನು. ದೊಡ್ಡ ನಿಯತಿ ಇವನ್ಗೆ. ಅಂತ ಮಲ್ಕೊಂಬಿಟ್ಟೆ, ನಿನಗ ಅಲ್ಲಿ ನೋಡಿದ್ರೆ ಮೇಲೆ ತನ ಪನಿಷ್ಮೆಂಟ್ ಕೊಡ್ತಾರ ನೋಡು. ಬಾಪ ಇಲ್ಲಿ ಮೊನ್ನೆ ತಾಳು. ಲ ರಜನಿ, ನಿಂಗೊಂದು ಮಾತು ಕೇಳ ಹೇಳಪ್ಪ. ಅಲ್ಲ, ನೀನು ಹುಟ್ಟಿದಾಗಿಂದ ನಿನ್ ಬಾಯಿ ಹಿಂಗಿದೆ, ಮಾತಾಡಕ್ಕಾಗಲ್ಲ. ನೀನ್ ಮಾತಾಡಿದ್ರೆ ಜನ ನಗ್ತಾರೆ, ನಿನ್ಗೇನ್ ಬೇಜಾರೇ ಆಗಲ್ವೇನಾ? ನಾವು ಈ ತರ ಹುಟ್ಬೇಕು, ಆ ತರ ಹುಟ್ಬೇಕು ಅಂತ ಯಾಕೆ ನನ್ನ ಕೇಳ್ಕೊಂಡು ಹುಟ್ಟಕ್ಕಾಗತ್ತಾ? ಇಲ್ಲ, ನಾನು ಈ ತರ ಹುಟ್ಟಿದ್ದೀನಿ ಅಂತ ನನ್ ಏನು ಬೇಜಾರಿಲ್ಲ. ನನ್ ತುಟಿ ಹಿಂಗಿದೆ ಅಂತ ನನ್ನ ಲೈಫ್ ಹಾಳಾಕ್ಲೂ ಇಲ್ಲ, ನಾನ್ ಸಾಯೋದು ಇಲ್ಲ ಅಂತ ನಾನೊಂದು ಬುಕ್ಕಲ್ಲಿ ಓದ್ತಿದ್ದೆ. ಪ್ರಪಂಚದ ಮೇಲೆ ನಡೆಯುವಂತ ಎಲ್ಲ ಘಟನೆಗಳಿಗೂ ಒಂದು ಬಲವಾದ ಕಾರಣ ಇರುತ್ತೆ ಅಂತ. ಹಂಗೆ ನಾನು ಹಿಂಗ್ ಮುಟ್ಟಕ್ಕೂ ಒಂದು ಕಾರಣ ಇರ್ಬೋದು ಅಲ್ವಾ? ಎವ್ರಿಥಿಂಗ್. ವೇದಾಂತಿ ಇವನು. ಯಾರೋ ನಿನ್ಗಿದೆಲ್ಲ ಹೇಳಿದ್ದು? ಲವ್, ನೀನು ಹುಟ್ಬೇಕಾದ್ರೆ ಗಂಡನ ಮೇಲೆ ಕೋಪಕ್ಕ ನರ್ಸಿದ್ಲಲ್ಲ, ಪಾಪ ಕತ್ರಿ ಹಿಡ್ಕೊಂಡು ನಿನ್ ಮೂತಿ ನೀನ್ ಕಿತ್ಬಿಟ್ಟವಳೆ. ಅದೇನಾಗಿದೆ, ನಿನ್ನ ಬಾಯಿ ಬೊಂಬಾಯಿ ಆಗಿದೆ, ಅದಕ್ಕೆ ಇಷ್ಟು ವೇದ ಅಂತ ಎಲ್ಲ ಹೇಳ್ತೀಯ. ಅದ್ ಸರಿ, ಯಾವ ಬುಕ್ಕಲ್ಲಿ ಬರ್ತಿದ್ಯಪ್ಪ ಈ ತರ? ನಾನೇ ಬಂದಿದ್ದು. ಓಹೋ, ಅದಕ್ಕೆ ಇಷ್ಟೊಂದು ಬಿಲ್ಡಪ್. ತಿರ್ಗಲ್ ಹಾಕನಲ್ಲಪ್ಪ ಸರ್. ನೀರ್ ಹಾಕ್ರೋ ಅಂದ್ರೆ ಮಲ್ಕೊಂಡು ಏನೋ ಮಾಡ್ತಾ ಇದ್ರಲ್ಲಿ ಸರ್. ಆಲ್ರೆಡಿ ಯಾರೋ ಹಾಕ್ಬಿಟ್ಟಿದ್ದಾರೆ ಸರ್. ಹಾಕ್ಬಿಟ್ಟಿದಾರ? ಹಾಳಾಗೋಗ್ಲಿ. ಕಾಂತ ಮರಿ, ನೀನು ನೋಡ್ದಾಗ್ಲೆಲ್ಲ ನಗ್ತಾ ಇರ್ತಿಲ್ಲ, ಯಾಕೋ? ಸರ್, C-section ಮಹೇಶ ಹೇಳ್ದ ಏನಂತ? ನೀವು ಅಂಡರ್ವೇರ್ ಹಾಕಲ್ಲ, ಪಟಾಪಟಿ ನಿಕ್ಕರ್ ಹಾಕ್ತೀರ ಅಂತ ಸರ್. ಓ, ಕಾರಿಡಾರ್ ಕ್ಲೀನ್ ಮಾಡಪ್ಪ. ಆಯ್ತು ಸರ್. ಸರ್, ಅದು ಪಟಾಪಟಿ ನಿಕ್ಕರ್ ಉದ್ದುದ ಚಿಕ್ಕದ ಸರ್? ಉದ್ದುದ. ನನ್ನ ಹೆಂಡತಿ ಹೊರಗಡೆ ಪಟಾಪಟಿ ಒಣಗ್ಬೇಡಂತ. ಈ ನನ್ನ ಮಗ ಯಾರು ಮಹೇಶ? ಮಾಡ್ತೀನಿ. ನೀವಿಬ್ರು ಟ್ವಿನ್ಸಾ? ಒಂಥರ ಹಂಗೆ. Oh my God! ಏಯ್, ಬುಕೆಟ್ ಬ್ಯಾಗಲ್ಲಿ ಇಟ್ಕೊಳ್ಳ. ಗಾಡಿ ತಗೊಂಡು ನಡಿ, ಬರ್ತೀನಿ. ಹೋಯ್ತಾ ಇರೋ. ರೈಟ್ ಹೇಳ. ಆಕ್ಚುಲಿ ಅದೇನಾಯ್ತು ಅಂದ್ರೆ, ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ. ಇಬ್ರು ಒಂದೇ ತರಾನೇ. ಫುಲ್ ಕನ್ಫ್ಯೂಷನ್ ಆಗ್ತಾ ಇದೆ. ಒಳ್ಳೆ ಮನ್ಸಿಂದ ನೋಡಿ, ಕಾಂತ ಯಾರು ಅಂತ ಗೊತ್ತಾಗತ್ತೆ. ಅಂದಾಗೆ ನಿಮ್ಮ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಅದಿರ್ಲಿ, ಅವ್ರು ಯಾಕೆ ಗಾಡಿನ ತಳ್ಕೊಂಡು ಹೋಗ್ತಾ ಇದಾರೆ? ಪೆಟ್ರೋಲ್ ಇಲ್ವಾ? ಓಡ್ಸಕ್ಕೆ ಮೀಟರ್ ಬೇಕಲ್ಲ. ಎಲ್ರು ನಂತರನೇ ಮಲ್ಟಿ ಟ್ಯಾಲೆಂಟೆಡ್ ಸಿಗ್ಬೇಕಲ್ವಾ? ಓಕೆ. ಆಕ್ಚುಲಿ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಅಯ್ಯೋ, ಇಷ್ಟ ಬೇಗ ನೀನಾ? ಏನ್ ಹೇಳಿ? ಬನ್ನಿ ಕಾಫಿ ಡೇಗೆ ಹೋಗಿ ಮಾತಾಡೋಣ. ಓ, ಕಾಫಿ ಡೇ. ಓ ಶಿಟ್, ಓ ಮೈ ಗಾಡ್. ನಿನ್ನೆ ತಾನೇ ಯಾರೋ ಲೂಫರ್ಸು ನನ್ನ ಪಾಕೆಟ್ ಇಂದ ATM ಕಾರ್ಡ್ ಪಿಕ್ ಪಾಕೆಟ್ ಮಾಡ್ಬಿಟ್ಟಿದ್ದಾರೆ. 5 lakhs ಮನಿ. ಓ ಮೈ ಗಾಡ್. ನೋ ಪ್ರಾಬ್ಲಮ್, ನಾನೇ ಕೊಡ್ತೀನಿ. ಅಯ್ಯೋ, ಇಷ್ಟ ಬೇಗ ಟೋಕನ್ ಹಾಕೊಳಕ್ ಆಗಲ್ಲ ಬಿಡಿ ನಮ್ಮ ಕೈಯಲ್ಲಿ. ಏನಂದ್ರಿ? ಅಲ್ಲ, ನಾವಿಲ್ಲೇ ಕುತ್ಕೊಂಡು ಮಾತಾಡೋಣ ಅಂದೆ. ಓಕೆ, ಓಕೆ, ಬನ್ನಿ. ಓ, ಲೇಡೀಸ್ ಫಸ್ಟ್ ಬನ್ನಿ. ಓಕೆ. ಸೂಪರ್. ನೀವು ಅದೇನೋ ಹೇಳ್ಬೇಕು ಅಂದ್ರಲ್ಲ? ಅದೇ, ಗರುಡ ಮಾಲ್ ನಲ್ಲಿ ಕವಿತೆ ಫೆಸ್ಟ್ ಆಗ್ತಾ ಇದೆ. ಈ ಸಾರಿ ನೀವು ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡ್ಬೇಕು. ನೀವು ಟ್ಯಾಲೆಂಟ್ ತೋರಿಸ್ಬೇಕು. ಓ, ಫ್ಯಾಂಟಾಸ್ಟಿಕ್. ಬಂದೇ ಬರ್ತೀನಿ ಬಿಡಿ. ಇನ್ನೊಂದು ವಿಷಯ,
ನಾನೊಂದ್ ಕವಿತೆ ಬರ್ದಿದ್ದೀನಿ, ಚೂರ್ ಕರೆಕ್ಷನ್ ಮಾಡ್ಕೊಡ್ತೀರಾ? ಅಬ್ಬಾ ಎಷ್ಟು ಚೆನ್ನಾಗಿದೆ ಹ್ಯಾಂಡ್ ರೈಟಿಂಗು. ಬೇಕಾಗಿತ್ತ ನನಗಿದು. ಹಾಕೊಂಡು ರೂಮ್ ಯಾಕ್ ತೊಳಗಪ್ಪ. ಕಣ್ಣೀರು? ಕಣ್ಣೀರಲ್ಲ, ಪನ್ನೀರು ಪನ್ನೀರು. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹಾಲು ಜೇನು ಸಿನಿಮಾ ಕರ್ಕೊಂಡು ಹೋಗಿದ್ರು. ಪಾಪ ಅದರಲ್ಲಿ ಅಣ್ಣವರು ಮತ್ತೆ ಮಾಧವಿಯವರು ಹಾಡ್ಬೇಕಾದ್ರೆ ಮಾಧವಿಯವರು ಯಾಕೆ ಈ ಕಣ್ಣೀರು ಅಂದಾಗ ಅಣ್ಣವರು ಕಣ್ಣೀರಲ್ಲ ಪನ್ನೀರು ಅಂತಾರೆ. ಅಂದಾಗ ಜ್ಞಾಪಕಕ್ಕೆ ಬಂದ್ಬಿಡ್ತು. ನೀವು ಆರಾಮ ಮನೇಲಿ ಕೂತಿರಿ, ನಾನೆಲ್ಲ ಕರೆಕ್ಷನ್ ಮಾಡ್ಕೊಂಡ್ ಕೊಡ್ತೀನಿ. ಓಕೆ, ಹೋಗ್ ಬನ್ನಿ. ಇನ್ನ ಬರ್ತೀನಿ. ದಯವಿಟ್ಟು ಹೋಗಿ ಬನ್ನಿ, ನಿಮ್ಗೆ ಒಳ್ಳೇದಾಗಲ್ಲ. ಫಸ್ಟ್ ನಮ್ಮ ಮನೆ ಖಾಲಿ ಮಾಡಿ ಜಯಂತ್ ಕಾಯ್ಕಿಣಿ ಮನೇಲಿ ಒಂದು ಬಾಡಿಗೆಗಿದ್ರೆ ಅಲ್ಲೋಗಿ ಸೇರ್ಕೊಂಡ್ಬಿಡ್ಬೇಕಪ್ಪ. ಬೇಡ ನಮ್ಗೆ ಈ ಗೋಳು. ಇದ್ಯಾವುದೋ ಆಪರೇಷನ್ ಡೈಮಂಡ್ ರಾಕೆಟ್ ಕೊಟ್ಬಿಟ್ಟು ಹೋಗ್ತಾಳಲ್ಲಪ್ಪ, ನನ್ನ ಕೇಳ